ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ. ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಅಯೋಧ್ಯಾಕಾಂಡಕ್ಕೆ ಸ್ವಾಗತ. ಭರತನು ಶ್ರೀರಾಮನ ಧ್ಯಾನದಲ್ಲೇ ಪ್ರಯಾಗ ಕ್ಷೇತ್ರವನ್ನು ದಾಟಿ ಮುಂದೆ ಶ್ರೀರಾಮನನ್ನು ಹುಡುಕಿಕೊಂಡು ಆತನ ನಾಮಸ್ಮರಣೆಯಲ್ಲಿಯೇ ಸಾಗುತ್ತಿರುವನು. ಪ್ರೇಮ ಸಮುದ್ರವಾದ ಭರತನನ್ನು ಕಂಡು ಭಕ್ತವತ್ಸ ಪರಾಧೀನನಾದಂತಹ ಭಕ್ತವತ್ಸಲನಾದಂತಹ ಭಗವಂತನಾದ ಶ್ರೀರಾಮನು ಎಲ್ಲಿ ಭರತನಿಗೆ ಶರಣಾಗಿ ಬಿಡುವನು, ಮತ್ತೆ ಅಯೋಧ್ಯೆಗೆ ಹಿಂದಿರುಗಿ ಬಿಡುವನೋ ಎಂದು ಇಂದ್ರನಿಗೆ ಭಯ. ಬೃಹಸ್ಪತ್ಯಾಚಾರ್ಯರ ಬಳಿಗೆ ಹೋಗಿ ಹೇಗಾದರೂ ಅವರಿಬ್ಬರು ಒಬ್ಬರನ್ನೊಬ್ಬರು ಸಂಧಿಸದಂತೆ ಮಾಡಿಬಿಡಿ ಎಂದು ಕುಟಿಲೋಪಾಯವನ್ನು ಕೇಳುತ್ತಾನೆ. ಬೃಹಸ್ಪತ್ಯಾಚಾರ್ಯರು ಇಂದ್ರನಿಗೆ ಬುದ್ಧಿವಾದವನ್ನು ಹೇಳಿ, ಯಾವ ಕಾರಣಕ್ಕೂ ನೀನು ಶ್ರೀರಾಮನಿಗೆ ದ್ರೋಹ ಮಾಡಬಹುದು, ಆತ ಸಹಿಸಬಹುದು. ಆದರೆ ರಾಮ ಭಕ್ತನಾದಂತಹ ಭರತನಿಗೆ ಏನಾದರೂ ತೊಂದರೆ ಮಾಡಿದರೆ ಶ್ರೀರಾಮನು ಖಂಡಿತವಾಗಿ ಸಹಿಸುವುದಿಲ್ಲವೆಂದು ಆತನಿಗೆ ಬುದ್ಧಿವಾದ ಹೇಳಿ ಭರತನ ಹಾದಿಯನ್ನು ಸುಗಮಗೊಳಿಸುವಂತೆ ಹೇಳುತ್ತಾನೆ. ಅಂತಿಮವಾಗಿ ಶ್ರೀರಾಮಚಂದ್ರನೇ ಇರಲಿ, ಶ್ರೀರಾಮನ ಭಕ್ತರೇ ಇರಲಿ, ಲೋಕಹಿತಕ್ಕಾಗಿಯೇ ಅವರು ಬದುಕುತ್ತಾರೆಂಬ ಅತ್ಯಂತ ಮಹತ್ತರವಾದ ಸಂಗತಿಯನ್ನು ಬೃಹಸ್ಪತ್ಯಾಚಾರ್ಯರು ಇಂದ್ರನಿಗೆ ತಿಳಿಸಿ ಹೇಳುತ್ತಿರುವರು. ಶ್ರೀರಾಮ ವಿರಹ ಸಮುದ್ರದಲ್ಲಿ ಮುಳುಗಿದ ಭರತನು ಆತನ ಪರಿವಾರವು ಶ್ಯಾಮಲ ವರ್ಣ ಶೋಭಿತವಾದ ಯಮುನಾ ನದಿಯ ಜಲವನ್ನು ಕಂಡು ಪ್ರೇಮ ವಿಹ್ವಲರಾದರು. ಬಳಿಕ ಅವರು ವಿವೇಕವೆಂಬ ದೋಣಿಯನ್ನು ಹತ್ತಿ ಶ್ರೀರಾಮನ ದರ್ಶನಕ್ಕಾಗಿ ಉತ್ಸಾಹಿತರಾದರು. ಅಂದು ಅವರು ಯಮುನಾ ತೀರದಲ್ಲೇ ಬಿಡಾರ ಹೂಡಿದರು. ಸಮಯಾನುಸಾರವಾಗಿ ಎಲ್ಲರಿಗೂ ಊಟ ತಿಂಡಿಗಳ ವ್ಯವಸ್ಥೆಯಾಯಿತು. ನಿಷಾದ ರಾಜನ ಸಂಕೇತದಂತೆ ರಾತ್ರೋರಾತ್ರಿ ಎಲ್ಲ ಘಟ್ಟಗಳ ಅಸಂಖ್ಯಾತವಾದ ನಾವೆಗಳು ಬಂದು ಸಿದ್ಧವಾದವು. ಅದು ವರ್ಣನೆಗೆ ಮೀರಿತ್ತು. ಬೆಳಗ್ಗೆ ಒಂದೇ ಸಲಕ್ಕೆ ಎಲ್ಲರೂ ನದಿಯನ್ನು ದಾಟಿದರು. ರಾಮ ಸಖನಾದ ಗುಹನ ಈ ಸೇವೆಯಿಂದ ಎಲ್ಲರೂ ಸಂತುಷ್ಟರಾದರು. ಅನಂತರ ಯಮುನೆಯಲ್ಲಿ ಎಲ್ಲರೂ ಸ್ನಾನ ಮಾಡಿ ನದಿಗೆ ವಂದಿಸಿ ನಿಷಾದರಾಜನೊಂದಿಗೆ ಸೋದರರಿಬ್ಬರು ಅಂದರೆ ಭರತ ಶತ್ರುಘ್ನರಿಬ್ಬರು ಮುಂದಕ್ಕೆ ಹೊರಟರು. ಮುಂದೆ ಮುಂದೆ ಅಂದವಾದ ವಾಹನಗಳ ಮೇಲೆ ಮುನಿಶ್ರೇಷ್ಠರು, ಅವರ ಹಿಂದೆ ರಾಜಪರಿವಾರವು ಸಾಗುತ್ತಿತ್ತು. ಇವರೆಲ್ಲರ ಹಿಂದೆ ಅಣ್ಣ ತಮ್ಮಂದಿರಿಬ್ಬರು ಸರಳವಾದ ವಸ್ತ್ರಾಭೂಷಣಗಳಿಂದ ಪಾದಚಾರಿಗಳಾಗಿ ಹೋಗುತ್ತಿದ್ದರು. ಅವರ ಜೊತೆಗೆ ಸೇವಕರು, ಗೆಳೆಯರು ಹಾಗೂ ಮಂತ್ರಿಕುಮಾರರು ಶ್ರೀ ಸೀತಾರಾಮ ಲಕ್ಷ್ಮಣರನ್ನು ಸ್ಮರಿಸುತ್ತಾ ದಾರಿ ಸಾಗುತ್ತಿದ್ದರು. ಶ್ರೀರಾಮನು ವಿಶ್ರಮಿಸಿದ ಸ್ಥಳಗಳನ್ನು ಭಕ್ತಿಯಿಂದ ವಂದಿಸುತ್ತಿದ್ದರು. ಶ್ರೀರಾಮನ ತಮ್ಮ ಭರತನು ಬರುತ್ತಿರುವನೆಂಬ ಸುದ್ದಿ ತಿಳಿದ ಹಾದಿ ಬದಿಯಲ್ಲಿದ್ದ ಗ್ರಾಮವಾಸಿಗಳು ತಮ್ಮ ಮನೆ, ಮಠ, ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಓಡಿ ಬರುತ್ತಿದ್ದರು. ಭರತನ ರೂಪ ಸೌಂದರ್ಯವನ್ನು, ಪ್ರೇಮವನ್ನು ಕಂಡು ತಮ್ಮ ಜನ್ಮ ಸಫಲವಾಯಿತೆಂದು ಭಾವಿಸಿದರು. ಭರತ ಶತ್ರುಘ್ನರನ್ನು ನೋಡಿ ಹಳ್ಳಿಯ ಹೆಂಗಸರು ತಮ್ಮ ತಮ್ಮಲ್ಲಿ ಪ್ರೇಮಪೂರ್ವಕವಾಗಿ ಮಾತಾಡಿಕೊಳ್ಳುತ್ತಿದ್ದರು. ಎಲೈ ಸಖಿ, ಇವರು ರಾಮ ಲಕ್ಷ್ಮಣರು ಹೌದೋ ಅಲ್ಲವೋ? ಅವರ ವಯಸ್ಸು, ಮೈಕಟ್ಟು, ಮೈಬಣ್ಣ ಎಲ್ಲವೂ ಅದೇ ಆಗಿದೆಯಲ್ಲ. ಇವರ ಶೀಲ ಸ್ನೇಹಗಳು ಅವರ ಹಾಗೆ, ನಡಿಗೆಯೂ ಅವರಂತೆಯೇ ಇದೆ. ಆದರೆ ಇವರ ವೇಷ ಮಾತ್ರ ಬೇರೆ. ಇವರು ಮುನಿಗಳಂತೆ ವಲ್ಕಲಧಾರಿಗಳಲ್ಲ. ಸೀತಾದೇವಿಯು ಜೊತೆಗೆ ಇಲ್ಲ. ಇವರ ಮುಂದೆ ಚತುರಂಗಿಣಿ ಸೇನೆಯು ಸಾಗುತ್ತಿದೆ. ಇವರ ಮುಖಗಳು ಬಾಡಿವೆ, ಮನಸ್ಸು ಖಿನ್ನವಾಗಿದೆ. ಈ ವ್ಯತ್ಯಾಸದಿಂದಾಗಿ ಸಂದೇಹವಾಗುತ್ತಿದೆ. ಅವಳ ತರ್ಕವು ಇತರರಿಗೆ ಸರಿ ಎನಿಸಿತು. ಅವರೆಲ್ಲರೂ ಆಕೆಯನ್ನು ನಿನ್ನಷ್ಟು ಜಾಣೆಯರು ಬೇರೊಬ್ಬರಿಲ್ಲವೆಂದು ಹೊಗಳಿದರು. ನಿನ್ನ ಮಾತು ದಿಟ್ಟವಾದುದು ಎಂದು ಮೆಚ್ಚುಗೆ ನುಡಿದು, ಇನ್ನೊಬ್ಬಳು ಶ್ರೀರಾಮನ ಪಟ್ಟಾಭಿಷೇಕವು ಹೇಗೆ ನಿಂತಿತು ಮೊದಲಾದವುಗಳನ್ನು ಹೇಳಿ ಭರತನ ಶೀಲ, ಸ್ನೇಹ, ಸೌಭಾಗ್ಯಗಳನ್ನು ಹೊಗಳತೊಡಗಿದಳು. ನೋಡು, ಶ್ರೀ ಭರತನು ತಂದೆಯು ಕೊಟ್ಟ ರಾಜ್ಯವನ್ನು ತೊರೆದು ಪಾದಚಾರಿಯಾಗಿ ಹಣ್ಣು ಹಂಪಲನ್ನು ತಿನ್ನುತ್ತಾ ಶ್ರೀರಾಮನನ್ನು ಹಿಂತಿರುಗಿ ಬರುವಂತೆ ಒಪ್ಪಿಸಲು ಹೋಗುತ್ತಿದ್ದಾನೆ. ಇಂತಹ ಭರತನಿಗೆ ಯಾರು ಸಾಟಿಯಾಗಬಲ್ಲರು? ಭರತನ ಭ್ರಾತೃಪ್ರೇಮ, ಭಕ್ತಿ, ಆಚರಣೆಗಳನ್ನು ಕೊಂಡಾಡುವುದರಿಂದ, ಕೇಳುವುದರಿಂದ ದುಃಖಗಳು, ದೋಷಗಳು ದೂರವಾಗುವವು. ಗೆಳತಿ,
ಅವನ ಬಗೆಗೆ ಏನು ಹೇಳಿದರೂ ಕಡಿಮೆಯೇ. ಅವನು ಎಷ್ಟಾದರೂ ಶ್ರೀರಾಮನ ಸೋದರನಲ್ಲವೇ? ತಮ್ಮನೊಡನೆ ಗೆದ್ದ ಭರತನನ್ನು ನೋಡಿ ನಾವೆಲ್ಲರೂ ಇಂದು ಭಾಗ್ಯವಂತ ಸ್ತ್ರೀಯರ ಗಣನೆಯಲ್ಲಿ ಸೇರಿ ಹೋಗಿದ್ದೇವೆ. ಈ ಪ್ರಕಾರ ಭರತನ ಗುಣಗಳನ್ನು ಕೇಳಿ ಹಾಗೂ ಆತನ ಸ್ಥಿತಿಯನ್ನು ಕಂಡು ಸ್ತ್ರೀಯರು ಹಲಬುತ್ತಾ ಹೇಳಿದರು, ಇಂತಹ ಮಗನು ಕೈಕೇಯಿಯಂತಹ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಬಾರದಿತ್ತು. ಮತ್ತೊಬ್ಬಳು ಹೇಳಿದಳು, ಇದರಲ್ಲಿ ರಾಣಿಯದೇನು ತಪ್ಪಿಲ್ಲ. ಇವೆಲ್ಲ ನಮಗೆ ಅನುಕೂಲವಾದ ವಿಧಿಯ ಕೈವಾಡವಾಗಿದೆ. ಇಲ್ಲದಿದ್ದರೆ ವೇದ ಶಾಸ್ತ್ರ ವಿಧಿಗಳಿಂದ ವಿಹೀನರಾದ, ಕುಲ ಗೌರವಗಳಿಂದ ಹೀನರಾದ, ಕುಗ್ರಾಮದಲ್ಲಿ ಕಾಡಿನಲ್ಲಿ ವಾಸಿಸುವ ನಮ್ಮ ಸ್ಥಿತಿಯಲ್ಲಿರುವ ನಿಮ್ನ ಸ್ಥಿತಿಯಲ್ಲಿರುವ ನಮ್ಮಂತಹ ಸ್ತ್ರೀಯರಲ್ಲಿ ಮಹಾಪುಣ್ಯಾತ್ಮರಾದ ಇವರ ದರ್ಶನವೆಲ್ಲಿ? ಇಂತಹುದೇ ಆನಂದ ಆಶ್ಚರ್ಯ ಮರುಭೂಮಿಯಲ್ಲಿ ಕಲ್ಪವೃಕ್ಷವು ಹುಟ್ಟಿಕೊಂಡಂತೆ ಪ್ರತಿಯೊಂದು ಹಳ್ಳಿಯಲ್ಲೂ ಕಂಡುಬರುತ್ತಿತ್ತು. ಭರತನ ದರ್ಶನವಾಗುತ್ತಲೇ ದೈವಯೋಗದಿಂದ ಸಿಂಹಳ ದ್ವೀಪದಲ್ಲಿ ಇರುವವರಿಗೆ ತೀರ್ಥರಾಜ ಪ್ರಯಾಗವೇ ನಡೆದು ಬಂದು ದರ್ಶನ ಕೊಟ್ಟಂತೆ ಹಾದಿ ಬದೆಯ ಹಳ್ಳಿಯ ಜನರ ಭಾಗ್ಯವು ತೆರೆದುಕೊಂಡಿತು. ಈ ಪ್ರಕಾರ ತನ್ನ ಗುಣಗಳೊಂದಿಗೆ ಶ್ರೀರಾಮಚಂದ್ರನ ಗುಣಕಥನವನ್ನು ಆಲಿಸುತ್ತಾ ಶ್ರೀ ರಘುನಾಥನನ್ನು ಸ್ಮರಿಸುತ್ತಾ ಭರತನು ಮುಂದೆ ಸಾಗುತ್ತಿದ್ದನು. ತೀರ್ಥ ಕಂಡಲ್ಲಿ ಸ್ನಾನವನ್ನಾಚರಿಸುತ್ತಾ ಋಷ್ಯಾಶ್ರಮಗಳು ದೇವಮಂದಿರಗಳು ಕಂಡಲ್ಲಿ ಪ್ರಣಾಮ ಮಾಡುತ್ತಾ ಮನದಲ್ಲೇ ಸೀತಾರಾಮರ ಚರಣ ಕಮಲಗಳಲ್ಲಿ ಪ್ರೇಮ ಉಂಟಾಗಲಿ ಎಂದು ಬೇಡಿಕೊಳ್ಳುತ್ತಾ ಹೋಗುತ್ತಿದ್ದರು. ದಾರಿಯಲ್ಲಿ ಅವರಿಗೆ ಕೋಲರು, ಬಿಲ್ಲರು ಮೊದಲಾದ ವನವಾಸಿಗಳು, ವಾನಪ್ರಸ್ಥರು, ಬ್ರಹ್ಮಚಾರಿಗಳು, ಸನ್ಯಾಸಿಗಳು ಭೇಟಿಯಾಗುತ್ತಿದ್ದರು. ಅವರಿಗೆಲ್ಲ ನಮಸ್ಕಾರ ಮಾಡಿ ಶ್ರೀ ಸೀತಾರಾಮ ಲಕ್ಷ್ಮಣರು ಯಾವ ಕಾಡಿನಲ್ಲಿ ಇದ್ದಾರೆ ಎಂದು ಕೇಳುತ್ತಿದ್ದರು. ಅವರು ಪ್ರಭುವಿನ ಸಮಾಚಾರ ತಿಳಿಸುತ್ತಿದ್ದರು. ಆತನನ್ನು ಕಂಡು ತಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳುತ್ತಿದ್ದರು. ಸೀತಾರಾಮ ಲಕ್ಷ್ಮಣರು ಕ್ಷೇಮದಿಂದ ಇರುವುದನ್ನು ನಾವು ನೋಡಿದ್ದೇವೆ ಎಂದು ಹೇಳಿದವರೆಲ್ಲರನ್ನು ಭರತನು ರಾಮ ಲಕ್ಷ್ಮಣರಂತೆಯೇ ಭಾವಿಸುತ್ತಿದ್ದನು. ಈ ವಿಧವಾಗಿ ಭರತನು ಎಲ್ಲರನ್ನೂ ನಲ್ವಾತುಗಳಿಂದ ಪ್ರಶ್ನಿಸುತ್ತಾ ಎಲ್ಲರಿಂದಲೂ ರಾಮನ ವನವಾಸದ ಕಥೆಯನ್ನು ಕೇಳುತ್ತಾ ಹೋಗುತ್ತಿದ್ದನು. ಆ ದಿನ ಅಲ್ಲೇ ತಂಗಿದ್ದು ಮರುದಿನ ಪ್ರಾತಃ ಕಾಲದಲ್ಲೇ ಶ್ರೀರಾಮನನ್ನು ಸ್ಮರಿಸುತ್ತಾ ಅವರು ಮುಂದೆ ಸಾಗಿದರು. ಭರತನ ಸಂಗಡಿಗರೆಲ್ಲರೂ ಅವನಂತೆ ಶ್ರೀರಾಮ ದರ್ಶನಕ್ಕೆ ಉತ್ಸುಕರಾಗಿದ್ದರು. ಎಲ್ಲರಿಗೂ ಶುಭ ಶಕುನಗಳಾದವು. ಶುಭದಾಯಕವಾಗುವಂತೆ ಸ್ತ್ರೀಯರ ಎಡ ಮತ್ತು ಪುರುಷರ ಬಲ ಕಣ್ಣುಗಳು ಭುಜಗಳು ಅದುರಿದವು. ಭರತನು ಅವನ ಪರಿವಾರವು ಶ್ರೀರಾಮನ ದರ್ಶನವಾಗುವುದು, ನಮ್ಮ ದುಃಖ ದಾಹವೆಲ್ಲ ತೊಲಗುವುದು ಎಂದು ಉತ್ಸಾಹ ಭರಿತರಾದರು. ತಮ್ಮ ತಮ್ಮ ಮನಸ್ಸಿನಂತೆ ಅವರು ಮನೋರಥಗಳನ್ನು ಕಲ್ಪಿಸಿಕೊಳ್ಳುತ್ತಿದ್ದರು. ಎಲ್ಲರೂ ಸ್ನೇಹ ಸುರೆಯನ್ನು ಪಾನ ಮಾಡಿ ಉನ್ಮತ್ತರಾಗಿ ಹೋಗುತ್ತಿದ್ದರು. ಅವರ ದೇಹ ಶಿಥಿಲಗೊಂಡಿದೆ, ಕಾಲುಗಳು ಗಡ ಗಡ ನಡುಗುತ್ತಿವೆ. ಪ್ರೇಮ ವಿಹ್ವಲವಾದ ಅಂದರೆ ಅಸ್ಪಷ್ಟವಾದ ಮಾತುಗಳು ಬಾಯಿಂದ ಹೊರಹೊಮ್ಮುತ್ತಿದ್ದವು. ಆಗ ರಾಮಸಖನಾದ ಗುಹನು ಸಹಜವೂ ಸುಂದರವೂ ಶೈಲ ಶಿರೋಮಣಿಯೂ ಆದ ಚಿತ್ರಕೂಟದ ಕಾಮದಗಿರಿಯನ್ನು ತೋರಿಸಿದನು. ಅದರ ಹತ್ತಿರದಲ್ಲಿಯೇ ಪಯಸ್ವಿನಿ ನದಿ ತೀರದಲ್ಲಿ ಸೀತಾ ಲಕ್ಷ್ಮಣರೊಡಗೂಡಿ ಶ್ರೀರಾಮನು ವಾಸಿಸುತ್ತಿದ್ದನು. ಆ ಪರ್ವತವನ್ನು ಕಾಣುತ್ತಲೇ ಎಲ್ಲರೂ ಜಾನಕಿ ಜೀವನ ಶ್ರೀರಾಮಚಂದ್ರನಿಗೆ ಜಯವಾಗಲಿ, ಜಯ ಜಾನಕಿ ಜೀವನ ಶ್ರೀರಾಮ ಎಂದುಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿದರು. ರಾಜ ಸಮಾಜಕ್ಕೆ ಶ್ರೀರಾಮನೇ ಅಯೋಧ್ಯೆಗೆ ಹಿಂದಿರುಗಿದಷ್ಟು ಸಂತೋಷವಾಯಿತು. ಆ ಸಮಯದಲ್ಲಿ ಭರತನು ಹೊಂದಿದ ಪ್ರೇಮ ಪಾರವಶ್ಯವನ್ನು ಆದಿಶೇಷನು ಕೂಡ ವರ್ಣಿಸಲಾರನು. ಅಹಂಕಾರ ಮಮಕಾರಗಳಿಂದ ಮಲಿನರಾದ ಮನುಷ್ಯರಿಗೆ ಬ್ರಹ್ಮಾನಂದವು ಅಗಮ್ಯವಿರುವಂತೆ ಕವಿಗಳಿಗೆ ಭರತನ ಸ್ಥಿತಿಯನ್ನು ವರ್ಣಿಸುವುದು ಅಗಮ್ಯವಾಗಿತ್ತು. ಶ್ರೀರಾಮ ಪ್ರೇಮದಿಂದ ಶಿಥಿಲರಾದ್ದರಿಂದ ಎಲ್ಲರಿಗೂ ಸೂರ್ಯಾಸ್ತದ ವೇಳೆಗೆ 2 ಹರದಾರಿ ಮಾತ್ರ ನಡೆಯಲು ಸಾಧ್ಯವಾಗಿತ್ತು. ಹತ್ತಿರದಲ್ಲೇ ನೀರಿನ ಆಸರೆಯನ್ನು ಕಂಡು ಅವರೆಲ್ಲರೂ ಅಲ್ಲಿ ನಿರಾಹಾರವಾಗಿಯೇ ತಂಗಿದರು. ಬೆಳಗಾಗುತ್ತಲೇ ರಾಮಪ್ರೇಮಿ ಭರತನು ಮುಂದಕ್ಕೆ ಪ್ರಯಾಣ ಬೆಳೆಸಿದನು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ,
ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ. श्रीरामचन्द्र कृपाल भज मन हरण भव भय दारुणं. श्रीरामचन्द्र कृपाल भज मन हरण भव भय दारुणं. श्रीराम 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 श्रीराम.